ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಐ ಸ್ವಾಮಿ, ವಿಶ್ವ ಕನ್ನಡ ನಿವಾಸಿಯಿಂದ. ಪ್ರಿಯ ವೀಕ್ಷಕರೇ, ಇಡೀ ನಮ್ಮ ಕರ್ನಾಟಕದ ಮಹಾಜನತೆ ಬಹಳ ಆಳವಾದ ಆಲೋಚನೆ ಮಾಡ್ತಕ್ಕಂಥದ್ದು ಮತ್ತು ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕವಾಗಿದೆ. ಅದು ಏನಪ್ಪ ಅಂದರೆ, ಕೆಲವೊಂದು ಟಿ ವಿ ಮಾಧ್ಯಮದಲ್ಲಿ ಈ ಜ್ಯೋತಿಷ್ಯರ ಅವಳಿ ಜಾಸ್ತಿ ಆಗಿಬಿಟ್ಟಿದೆ. ಈ ಜ್ಯೋತಿಷ್ಯರ ಅವಳಿ ಏನು ವಿಷಯದಲ್ಲಿ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ, ಜನತೆಗೆ ಆಸೆಯ ಬಲೆ ತೋರಿಸೋದ್ರಲ್ಲಿ ಈ ಕೆಲವೊಬ್ಬರಂತೂ ಈ ಜ್ಯೋತಿಷ್ಯಗಳ ಬಗ್ಗೆ ಭಾರಿ ಆಸಕ್ತಿ. ಏನು ಆಸಕ್ತಿ ಅಂದರೆ, ಅವರಿಗೆ ಹಣದ ಅವಶ್ಯಕತೆ ಇರುತ್ತೆ, ಹಣದ ದುರಾಸೆ ಇರುತ್ತೆ. ನಮಗೆ ಎಲ್ಲಾದರೂ ಭೂಮಿ ಸಿಗುತ್ತಾ ಅಂತ ಕೆಲವರು ಎಲ್ಲ ರೋಡಲ್ಲಿ ಹೋಗ್ತಾ ಸಿಗುತ್ತಾ ಅಂತ ಕೆಲವರು. ಅದಕ್ಕೆ ಅಂಥವ್ರಿಗೆ ತಕ್ಕಂತೆ ಈ ಮಾನವ ಜ್ಯೋತಿಷ್ಯರು ತಮ್ಮ ಜಾಹೀರಾತುಗಳಲ್ಲಿ ಅದಕ್ಕೆ ಅಂತ ಒಬ್ಬ ಈ ಆಂಕರನ್ನು ಕೂಡ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅದೆಷ್ಟು ಸಂಬಳ ಕೊಡ್ತಾರೋ ಗೊತ್ತಿಲ್ಲ. ಇವ್ರಿಗೆ ಎಷ್ಟು ಅಮಾಯಕರ ಮೇಲೆ ಚಾಪ ಎಳಿತಾರೋ ಗೊತ್ತಿಲ್ಲ. ನೋಡಿ, ಈಗ ಅವ್ರು ಜ್ಯೋತಿಷ್ಯ ಹೇಳ್ಕೊಳ್ಳಿ, ಜ್ಯೋತಿಷ್ಯಕ್ಕೆ ನಾವೇ ಕಡ್ಡಿಪಡಿಸ್ಬೇಕು. ಆದರೆ ಇವರು ಟಿ ವಿ ಮಾಧ್ಯಮಗಳಲ್ಲಿ ಜಾಹೀರಾತಿನಲ್ಲಿ ಜನಗಳಿಗೆ ಯಾವ ರೀತಿಯಲ್ಲಿ ಅಡ್ಡದಾರಿ ಎಳಿತಾರೆ ಅಂತ ಒಂದು ಪ್ರಶ್ನೆಯನ್ನು ನಾನು ಜ್ಯೋತಿಷ್ಯರ ಬಗ್ಗೆ ಭಾಳ ಆಸಕ್ತಿ ಉಳ್ಳ ಅಂಥವರಿಗೆ ಮನವರಿಕೆ ಮಾಡ ಬಯಸ್ತೇನೆ. ನೋಡಿ, ಅವರು ಕೆಲವಾರು ಚಾನಲ್ಗಳಲ್ಲಿ ಈ ಜ್ಯೋತಿಷಿಗಳ ರಬ್ಬರ್ ಜಾಸ್ತಿ ಆಗಿಬಿಟ್ಟಿದೆ. ಆ ದೇವತೆಯನ್ನು ಪೂಜೆ ಮಾಡಿ ಸಿದ್ಧಿ ಪಡ್ಕೊಂಡಿದ್ದಾರೆ, ಈ ದೇವರನ್ನು ಮಾಡಿ ಸಿದ್ಧಿ ಪಡ್ಕೊಂಡಿದ್ದಾರೆ, ಅಘೋರಿಗಳ ಕಡೆಯಿಂದ ಸಿದ್ಧಿ ಪಡ್ಕೊಂಡಿದ್ದಾರೆ. ಇಲ್ಲದ ಸಲ್ಲದ ಆಮಿಷನ ಹೊಡ್ತಿದ್ದಾರೆ. ನೋಡಿ, ಇವರು ದೇವತೆಗಳ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಇವರು ಜ್ಯೋತಿಷಿ ಹೇಳೋರು ದೇವರ ಹೆಸರುಗಳಿಗೆ ಯಾಕೆ ಮಸಿ ಬೆಳಿಬೇಕು ಅಂತ. ನೋಡಿ, ಇವರು ತಮ್ಮ ಜ್ಯೋತಿಷ್ಯ ಜಾಹೀರಾತಿನಲ್ಲಿ ಕೋರ್ಟಿನ ಕಲಹ ಅದು ಹೇಳ್ಕಂಗೆ, ಮಗ ಮಾತು ಕೇಳುವಂತೆ ಮಾಡಲು ಅದು ಹೇಳಿ, ಗಂಡ ತಮ್ಮ ಮಾತನ್ನು ಕೇಳಲು ಅದನ್ನು ಹೇಳ್ಕೊಂಡಿ ಬೇಡ ಅಂದಾರ. ವಿದ್ಯೆ ಬುದ್ಧಿ ಅದನ್ನು ಹೇಳ್ಕಂಡಿ. ಅದು ಎಷ್ಟು ಜನಕ್ಕೆ ವಿದ್ಯೆ ಕೊಟ್ಟು ಬುದ್ಧಿವಂತರು ಮಾಡಿದಾರೋ ಅವರ ಹತ್ರನೇ ಒಂದು ಲೀಸ್ಟ್ ಇಸ್ಕೋಬೇಕಾಗುತ್ತೆ. ಎಷ್ಟು ಜನಕ್ಕೆ ವಿದ್ಯಾವಂತರು ಮಾಡಿದ್ದಾರೆ. ಅದನ್ನು ಮಾಡಲೇಬೇಕಾದ್ರೆ ಸ್ತ್ರೀ ಪುರುಷ ವಶೀಕರಣ, ಇದರ ಅರ್ಥ ಏನು ಅಂತ ಆ ಜ್ಯೋತಿಷಿನೇ ಹೇಳಬೇಕು. ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು ವಶೀಕರಣ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾದರೆ ಉದಾಹರಣೆಗೆ ನಾನೇ ಒಬ್ಬ ಶ್ರೀಮಂತ ಕುಟುಂಬದ ಒಬ್ಬಳೆಯ ಮಗಳಿರ್ತಕ್ಕಂಥ ಹುಡುಗಿಯನ್ನು ವಶೀಕರಣ ಮಾಡಿಕೊಡೋಕ್ಕಾಗುತ್ತಾ ಈ ಪಂಡಿತನ ಕೈಲಿ? ಆಗುತ್ತಾ? ನೀವೇ ಊಹೆ ಮಾಡಿ. ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಆ ರೀತಿ ಹೇಳೋ ಈ ಪಂಡಿತ ಯಾಕೆ ಇವನೇ ಅಂಥವ್ರನ್ನ ವಶೀಕರಣ ಮಾಡ್ಕೋಬಾರ್ದು? ದುಪ್ಪಟ್ಟು ಹಣ ಇರ್ತಕ್ಕಂಥವ್ರನ್ನ ಅಮಾಯಕರಿಗೆ ಯಾಕೆ ಈ ಆಸೆಯ ಬಲೆಯನ್ನು ಒಡ್ತಾರೆ? ಆಮೇಲೆ ಧನಲಕ್ಷ್ಮಿ ವಶೀಕರಣ,
ಈ ಮಹಾನುಭಾವನೆ ಧನಲಕ್ಷ್ಮಿನ ವಶೀಕರಣ ಮಾಡ್ಕೊಂಡು ಐಶ್ವರ್ಯಮಯ ಜೀವನ ಮಾಡ್ಬೋದಲ್ಲ. ಶೂಟ್ ಹಾಕ್ಕೊಂಡು ಬಂಗಾರದ ಕಿರೀಟ ಇಟ್ಟುಕೊಂಡು ಐಶ್ವರ್ಯಮಯ ಕಾರಲ್ಲಿ ಯಾಕೆ ಓಡಾಡಬಾರ್ದು ಇವನು ಜ್ಯೋತಿಷಿ? ಅದೇ ಬಿಟ್ಟು ಅಮಾಯಕರಿಗೆ ಯಾಕೆ ಈ ಆಸೆಬಲ ತೋರಿಸ್ತಾನೆ? ನೋಡಿ ವೀಕ್ಷಕರೇ, ನೀವು ಇಂಥ ಜ್ಯೋತಿಷಿಗಳ ಹತ್ರ ನಿಮ್ಮ ಅಂಗೈಯಲ್ಲಿ ಏನಾದ್ರೂ ಮುಷ್ಟಿಲಿಂಗೆ ಹಿಡ್ಕೊಳ್ಳಿ. ಆ ಜ್ಯೋತಿಷಿ ಆ ಮುಷ್ಟಿಯಲ್ಲಿರೋದನ್ನು ಹೇಳ್ಬಿಟ್ರೆ ಅವನು ನಿಜಕ್ಕೂ ಬ್ರಹ್ಮನಿಗೆ ಸಮಾನವಾದ ಜ್ಯೋತಿಷಿ ಅಂತ ಗುರುತಿಸ್ಬೋದು ನಾವು. ನೋಡಿ, ಇವರು ಜ್ಯೋತಿಷಿ ಹೇಳತಕ್ಕಂಥ ಅವಶ್ಯಕತೆ ಏನಿದೆ? ಈ ಜ್ಯೋತಿಷಿ ಅನ್ನೋದನ್ನು ಇವರು ಪಠ್ಯಪಾಡಿಗೆ ತಾನೇ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಾವು. ಉಚಿತ ಪರಿಹಾರ ಫೋನ್ ಮಾಡಿದ್ರೆ ಅಂತೇಳಿ ನಿಜಕ್ಕೂ ಇವರು ಎಷ್ಟು ಜನಕ್ಕೆ ಉಚಿತವಾಗಿ ಪರಿಹಾರ ಮಾಡಿದ್ದಾರೆ ಅವರು. ಸರ್ಕಾರ ಟಿ ವಿಯನ್ನು ನೋಡ್ತಿದೆಯೋ ಇಲ್ಲೋ, ಅದೇ ಒಂದು ಜನರ ಆಕ್ರೋಶದಲ್ಲಿ ಒಂದು ಕೆಟ್ಟ ಶಬ್ದವನ್ನು ಉಪಯೋಗಿಸಿದರೆ ಅದನ್ನು ಕಟ್ ಮಾಡಿ ತೋರಿಸ್ತಾರೆ. ಅದೇ ರೀತಿ ಸ್ತ್ರೀ ಪುರುಷ ವಶೀಕರಣ 100ಕ್ಕೆ 100 ಸತ್ಯ ಅಂತ ಬೇರೆ ಹೇಳ್ತಾರೆ. ಈ ಮಾತನ್ನು, ಈಗಿನ ಮಾತನ್ನು ಟಿ ವಿಯವರು ಯಾಕೆ ಕಟ್ ಮಾಡ್ತಾ ಇಲ್ಲ? ಇದು ಎಂಥ ಅನಾಹುತ ಅಂತ ಈ ಟಿ ವಿ ಮಾಧ್ಯಮದಲ್ಲಿ ಗೊತ್ತಿದೆಯೋ ಇಲ್ಲೋ? ಇವರಿಗೆ ಅದೆಷ್ಟು ಶುಲ್ಕ ಕೊಡ್ತಾರೋ ಅದನ್ನು ಈ ಟಿ ವಿಯಲ್ಲಿ ಈ ಜ್ಯೋತಿಷ್ಯ ಜಾತಕ ನೋಡ್ತಕ್ಕಂಥವರೇ ಈ ಟಿ ವಿಯ ಮಾಧ್ಯಮದಲ್ಲಿಗೆ ಪ್ರಶ್ನೆ ಮಾಡಬೇಕಾಗಿದೆ. ಇದರಿಂದ ಎಂಥ ಅನಾಹುತ ಆಗುತ್ತೆ ಅಂತೇಳಿ ಈ ಜ್ಯೋತಿಷಿಗಳು ತಲೆಯಲ್ಲಿ ಹೋಗಿದೆಯೋ ಇಲ್ಲವೋ? ಏನು ಸ್ತ್ರೀ ಪುರುಷ ವಶೀಕರಣ, ಧನಲಕ್ಷ್ಮಿ ವಶೀಕರಣ. ಮತ್ತು ಯಾಕೆ ಬಡವರಾಗಿದ್ದಾರೆ ಇನ್ನು ಕೆಲವರು? ಇವರು ಧನಲಕ್ಷ್ಮಿ ವಶೀಕರಣ ಮಾಡಿಕೊಟ್ರೆ ಶ್ರೀಮಂತರಾಗ್ಬೋದಲ್ಲ? ಇವರೇ ಶ್ರೀಮಂತರಾಗ್ಬೋದಲ್ಲ ಜ್ಯೋತಿಷಿಗಳು? ಧನಲಕ್ಷ್ಮಿ ವಶೀಕರಣ ಮಾಡ್ಕೊಂಡು ಇವ್ರು ಯಾಕೆ ಜಾರದೂರು ಕೊಡಬೇಕು? ನಾನಂಥ ಜ್ಯೋತಿಷಿ, ನಾನು ಇಂಥ ದೋಷಿಡಿ, ನಾನು ಅಂಥ ಮೋಡಿ ಮಾಡ್ತೇನೆ, ಇಂಥ ಮೋಡಿ ಮಾಡ್ತೀನಿ ಅಂತೇಳಿ ಇವ್ರ ಬಗ್ಗೆ ಸರ್ಕಾರ ಯಾಕೆ ಕಠಿಣ ಕ್ರಮ, ಕಟ್ಟುನಿಟ್ಟಿನ ಕ್ರಮ ತಗೊಳ್ತಾ ಇಲ್ಲ? ಇಡೀ ಕರ್ನಾಟಕದ ಜನತೆಯನ್ನು ನೋಡ್ತಕ್ಕಂಥ ಈ ಜಾಹೀರಾತು, ಅದರಲ್ಲಿ ಈ ಏನು ಇವರು ಭಾಷೆಗಳನ್ನು ಉಪಯೋಗಿಸ್ತಾರಲ್ಲ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು. ಸ್ತ್ರೀ ಪುರುಷ ವಶೀಕರಣ ಇದು ನಿಜಕ್ಕೂ ಜನತೆಗೆ ಹೇಳತಕ್ಕಂಥ ಮಾತಾ? ಇದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾಗಿದೆ. ಈ ಜ್ಯೋತಿಷಿಗಳ ಬಗ್ಗೆ ಜಾಹೀರಾತಿನಲ್ಲಿ ಇಷ್ಟೆಲ್ಲ ಇವ್ರು ಹೇಳ್ತಾ ಇದ್ರು ಕೂಡ ಸರ್ಕಾರ ಯಾಕೆ ಇವ್ರ ಕಡೆಗೆ ಗಮನ ಹರಿಸಿಲ್ಲ? ಅವನು ಜ್ಯೋತಿಷಿ ಬಗ್ಗೆ ಬೇಕಾದ ಹೇಳ್ಕೊಳ್ಳಿ, ಆದರೆ ಸ್ತ್ರೀ ಪುರುಷ ವಶೀಕರಣ ಇಷ್ಟಪಟ್ಟವ್ರು ನಿಮ್ಮಂತೆ ಆಗಲು ಇದನ್ನು ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಬೇಕು. ಈ ಧನಲಕ್ಷ್ಮಿ ವಶೀಕರಣ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅಂದರೆ ಈ ಧನಲಕ್ಷ್ಮಿ ವಶೀಕರಣ ಅವನೇ ಮಾಡ್ಕೊಂಡು ಇಲ್ಲ ಸಂಬಂಧಿಕರಿಗೆ ಮಾಡಿಕೊಟ್ಟು ಬೇಕಾದಂಥ ಐಶ್ವರ್ಯಮಯ ಜೀವನ ಮಾಡ್ಬೋದಲ್ಲ? ಇವರು ಟಿ ವಿಯಲ್ಲಿ ಜಾಹೀರಾತು ಕೊಡ್ತಾರೆ ಅಂದರೆ ಇವರು ಎಷ್ಟು ಜನದ ಮೇಲೆ ಕೈ ಇಟ್ಟಿರ್ಬೋದು, ಎಷ್ಟು ಜನಕ್ಕೆ ಇವರಿಂದ ಆಗರ್ಭ ಶ್ರೀಮಂತರಾಗಿದ್ದಾರೆ, ಇಷ್ಟಪಟ್ಟವರು ಇವರಂತೆ ಆಗಿದ್ದಾರೆ ಅನ್ನೋದನ್ನು ಅವರ ವಿಳಾಸದ ಮುಖಾಂತರ ತೋರಿಸ್ಲಿ. ಇವರು ಇಂಥ ವ್ಯಕ್ತಿಗೆ ನಾನು ವಶೀಕರಣ ಮಾಡಿಕೊಟ್ಟಿದ್ದೆ, ಆತ ಇಷ್ಟಪಟ್ಟವಳು
ಆಕೆ ಇಷ್ಟಪಟ್ಟವನು ಅವರಂತೆ ಆಗಿದ್ದಾರೆ. ಇನ್ನು ಧನಲಕ್ಷ್ಮಿ ವಶೀಕರಣನ ಇಂಥವ್ರಿಗೆ ಮಾಡಿಕೊಟ್ಟಿದ್ದೀನಿ, ಅವ್ರಿಗೆ ವಿಳಾಸ ಕೊಡ್ತಾಯಿದ್ದೀನಿ, ಅವ್ರ ವಿಳಾಸಕ್ಕೆ ಹೋಗಿ ನೀವು ನೋಡ್ಬೋದು, ಅವರನ್ನೇ ಕೇಳ್ಬೋದು ಅಂತ ಇವರು ಜಾಹೀರಾತಿನಲ್ಲಿ ಹೇಳಿ. ಯಾರಿಬ್ಬರನ್ನು ತೋರಿಸ್ಬಿಟ್ಟು ಜ್ಯೋತಿಷಿಗಳನ್ನ ನಮಗೆ ಒಳ್ಳೆಯದಂತ ತಿಳಿಸ್ಬಿಟ್ರೆ ಆಗೋಯ್ತಾ? ಅವರ ವಿಳಾಸ, ಅವರ ಊರು ಕೊಡಲಿ, ನಾನೇ ಹೋಗಿ ಅವರನ್ನು ವಿಚಾರಣೆ ಮಾಡ್ತೀನಿ. ನಿಮಗೆ ಎಷ್ಟು ಕೋಟಿ ಧನವನ್ನು ನಿಮಗೆ ವಶೀಕರಣ ಮಾಡಿಕೊಟ್ಟಿದ್ದಾರೆ ಪಂಡಿತ ಸಾಹೇಬರು, ಅದು ಪಂಡಿತ್ ಅಂತ ಹಾಕ್ಕೊಳ್ತಾರೆ, ಮೋಡಿ ಮಾಡೋರು ಅಂತ ಹಾಕ್ಕೊಳ್ತಾರೆ. ಎಷ್ಟು ಜನಕ್ಕೆ ಅವ್ರು ಇಷ್ಟಪಟ್ಟು ವಶೀಕರಣ ಮಾಡಿದ್ದಾರೆ ಅಂತಲೂ ಕೂಡ ನಾನು ಹೋಗಿ ಅವರನ್ನು ವಿಚಾರಣೆ ಮಾಡ್ತೀನಿ. ಅದಕ್ಕಿಂತ ಮೊದಲಾಗಿ ಸರ್ಕಾರ ಈ ಪದಗಳನ್ನು ಬಳಸದಂತೆ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಾಗಿದೆ. ಸ್ತ್ರೀ ಪುರುಷ ವಶೀಕರಣ ಇಷ್ಟಪಟ್ಟವರು ನಮ್ಮಂತೆಯಾಗಲು, ಆಮೇಲೆ ಧನಲಕ್ಷ್ಮಿ ವಶೀಕರಣ ಅನ್ನತಕ್ಕಂಥದ್ದು. ಇದರಿಂದ ಎಷ್ಟೋ ಜನ ಹಣವನ್ನು ಕಳ್ಕೊಂಡು ನಿರಾಶೆ ಹೊಂದಿರತಕ್ಕಂಥದ್ದು ಇದೆ. ಮತ್ತು ಕರ್ನಾಟಕ ಜನತೆ ಇಂಥ ಡೋಂಗಿ ಜ್ಯೋತಿಷ್ಯರನ್ನು ಆದಷ್ಟು ದೂರ ಇಟ್ಟರೆ ಒಳ್ಳೆಯದು. ನೋಡಿ, ಈ ಡೋಂಗಿ ಬಾಬಾಗಳು, ಈ ಜ್ಯೋತಿಷಿಗಳು ನಂಬಿ ಎಷ್ಟೋ ಜನ ಪ್ರಾಣಗಳು ಕಳ್ಕೊಂಡಿರೋದನ್ನು ಸಹ ನೀವು ನೋಡಿದ್ದೀರಾ. ಈ ಜ್ಯೋತಿಷಿಗಳು ಒಮ್ಮೊಮ್ಮೆ ಬಲಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಯಾರನ್ನ. ಅಂಥ ಘಟನೆಗಳು ನಡೆದಿರೋದನ್ನು ನೀವು ನೋಡ್ತಾ ಇದ್ದೀರಾ. ದಯವಿಟ್ಟು ಸರ್ಕಾರ ಈ ಜ್ಯೋತಿಷಿಗಳ ಬಗ್ಗೆ ಗಮನ ಹರಿಸಿ ಈ ಪದ ಬಳಕೆಗೆ ಕಡಿವಾಣ ಹಾಕಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇತರರಿಗೂ ಕಳಿಸಿ. ಹಾಗೂ ಯಾರಾದರೂ ತಮ್ಮ ಜೀವನದಲ್ಲಿ ನೊಂದಿದ್ದರೆ, ಅವ್ರಿಗೆ ಯಾರಿಂದ ಅನ್ಯಾಯ ಆಗಿದ್ದರೆ ದಯಮಾಡಿ ನಮ್ಮ ನಂಬರ್ನಿಂದ ಫೋನ್ ಮಾಡಿ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ತೆ.